ನಾನಿರುವುದೇ ನಿಮಗಾಗಿ. ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಹೆಣ್ಣನ್ನು ನಾವು ಪ್ರಕೃತಿಗೆ ಹೋಲಿಸ್ತೀವಿ, ದೈವಶಕ್ತಿಗೆ ಹೋಲಿಸ್ತೀವಿ. ಇವತ್ತಿನ ಪ್ರೆಸೆಂಟ್ ಸೊಸೈಟಿಲಿ ಹೆಣ್ಣು ಎಲ್ಲ ಫೀಲ್ಡು ಗಂಡ್ಸ್ಗಿಂತ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಬರ್ತಾ ಇರೋದು ಒಂದು ಹೆಣ್ಣು, ನಾಗರತ್ನ ಅಂತ. ನನ್ನ ಹೆಸರು ನಾಗರತ್ನ ಅಂತೇಳಿ ಸರ್. ನಾನು 4 ವರ್ಷದಿಂದ ಡ್ರೈವರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇವರು ನನ್ನ ಚಿಕ್ಕಪ್ಪ, ಇವರು ನನ್ನ ಚಿಕ್ಕಮ್ಮ. ಇವರು ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಡ್ರೈವಿಂಗ್ ಕಲಿಯೋಕ್ಕೆ. ನಾಲ್ಕು ವರ್ಷದಿಂದ ಬಸ್ ಓಡಿಸ್ತಾ ಇದ್ದೆ. ಮತ್ತು ಇವಾಗ ನಾನು ಪ್ಲೇಟ್ ಓಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಈ ವಿಷಯನ ಶಿವಣ್ಣವ್ರ ಜೊತೆ ಹೇಳ್ಕೊಂಡ್ರೆ ನನ್ನ ಆಸೆ ಈಡೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವಳು ಚಿಕ್ಕ ಬಾಲ್ಯದಿಂದನೂ ಅವಳು ತುಂಬ ಆಸೆ, ಡ್ರೈವಿಂಗ್ ಕಲಿಬೇಕು ಅಂತ ಭಾಳಷ್ಟು ಆಸೆ ಇತ್ತು ಅವಳಿಗೆ ಚಿಕ್ಕ ಮಗುವಿನಿಂದನೂ. ಮತ್ತು ಅಣ್ಣನ ಥರನೇ ಇಬ್ಬರು ಹೆಣ್ಮಕ್ಳನ್ನ ತಂಗಿದಿರನ್ನ ಮದುವೆ ಮಾಡಿದ್ದಾಳೆ. ಮತ್ತು ಇಬ್ಬರು ತಮ್ಮದಿರನ್ನ ಓದಿಸಿದ್ದಾಳೆ. ಮತ್ತು ಅಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿಲ್ಲ, ಅದು ಅವ್ರ ಬಾಯೆಲ್ಲ ಕೇಳಬೇಕು. ನಾ ಹೇಳ್ಬಿಟ್ರೆ ಆ ಸಸ್ಪೆನ್ಸ್ ಬ್ರೇಕ್ ಆಗಿಬಿಡುತ್ತೆ. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಎಲ್ಲರ ಆಸೆನೂ ತೀರಿಸಿದ್ದಾರೆ. ಇವತ್ತು ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮಕ್ಕೆ ಬಂದು ಅವ್ರದ್ದೊಂದು ಆಸೆನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ನಾಗರತ್ನ ಮೇಡಮ್. ಹೇ ನಾಗರತ್ನ. ಸರ್, ನನ್ನ ಹೆಸರು ನಾಗರತ್ನ ಅಂತ ಹೇಳಿ. ನಾವು ಚಾಮರಾಜನಗರ ಡಿಸ್ಟಿಕ್ಕು. ಚಾಮರಾಜನಗರ ನಮ್ಮೂರೇ. ನಮ್ಮೂರಿಗೂ 20 ಕಿಲೋಮೀಟರ್ ಅಷ್ಟೇ. 20 ಕಿಲೋಮೀಟರ್ಸ್ ಅಂದರೆ ನೀವು ತುಂಬ ಹತ್ತಿರದವ್ರು ಆಗ್ಬಿಟ್ಟು. ನಿಮ್ಮ ತಂಗಿನೇ ನಾನು. ನಂಗೆ ತುಂಬ ಜನ ತಂಗಿದ್ದಾರೆ, ಅದರಲ್ಲಿ ಇನ್ನೊಂದು ಸ್ಪೆಷಲ್ ತಂಗಿ. ಓಕೆ, ನಿಮ್ಮ ಫ್ಯಾಮಿಲಿ ಯಾರು ಇದ್ದಾರೆ? ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ, ಅಪ್ಪ ಅಮ್ಮ ಊರಲ್ಲಿ ಕೂಲಿ ಮಾಡ್ತಾರೆ. ಮತ್ತೆ ನನ್ನ ತಮ್ಮಂದಿರಿಬ್ರು, ಒಬ್ಬನು ಬಿ ಎಡ್ ಮಾಡ್ತಾ ಇದ್ದಾರೆ, ಒಬ್ಬನು D.Ed ಮಾಡ್ತಾ ಇದ್ದಾರೆ. ಇಬ್ಬರು ತಂಗಿದಿರನ್ನ ನಾವೇನೇ ಕೊಟ್ಟು ಮದುವೆ ಮಾಡ್ಕೊಟ್ಬಿಟ್ಟಿದ್ದೀವಿ. ನಾನೇ ದೊಡ್ಡ ಮಗಳು, ನಾನೇ ಎಲ್ಲರಿಗೂ ನಿಂತು ಮದುವೆ ಮಾಡ್ಕೊಟ್ಟಿದ್ದೀನಿ. ನಿಮ್ಗೆ ಎಷ್ಟು ಏಜ್ ಇವಾಗ? 30 ಇಯರ್ಸ್. 30 ಇಯರ್ಸ್. ಯಾವಾಗಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ? ನಾನು 4 ಇಯರ್ಸಿಂದನೂ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ರೀ ಸರ್. ಅದು ಬೆಂಗಳೂರಲ್ಲೇ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. 4 ಇಯರ್ಸಿಂದ ಏನು ಅಂದರೆ BMTC ಅಲ್ಲಿ ನಾನು ಡ್ರೈವರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಬಸ್ಸು? ಹೌದು, ಬಸ್ಸಿಗೆ ಸೆಲೆಕ್ಷನ್ ಆಗಿ ಒಂದು 5 ಡೇಸ್ ವರ್ಕ್ ಮಾಡಿದೆ. ಆಮೇಲೆ ನಮ್ಮ ಸಾಹೇಬರು ಬೇಡಮ್ಮ ನಿಂಗೆ ಹೆವಿ ಆಗುತ್ತೆ ಅಂತೇಳಿ ಚೆಕಿಂಗ್ ಜೀಪ್ ಬರ್ತದಲ್ಲ ಸರ್, ಆ ಜೀಪಲ್ಲಿ ನಾನು ಡ್ರೈವರ್. ಇವಾಗ ಅಲ್ಲಿ ಡ್ರೈವರೇ. ಎಷ್ಟು ಸಂತೋಷ ಆಗುತ್ತೆ ನೋಡಿ. ಒಂದು ಹೆಣ್ಣು ಮನ್ಸು ಪಟ್ಟರೆ ಏನು ಸಾಧಿಸೋಕ್ಕಾಗಲ್ಲ ಅಂದಕ್ಕೆ ಇವರೇ ಎಕ್ಸಾಂಪಲ್. ಬಸ್ನ ಓಡಿಸೋದು ಸಾಮಾನ್ಯ ಅಲ್ಲ, ನಮಗೆ ಕಷ್ಟ ಆಗುತ್ತೆ. ಆದ್ರೂ ಯಾವ್ದು ಬೇಕಾದ್ರೆ ಸಾಧಿಸ್ತೀನಿ ಅಂತ ಹೋಗಿದ್ದಾರೆ. ಬನ್ನಿ ಅವ್ರ ಚಿಕ್ಕ ವಯಸ್ಸದ ಬಗ್ಗೆ ಕೇಳೋಣ. ಚಿಕ್ಕ ವಯಸ್ಸಿಂದ ಹೆಂಗೆ ನೀವು? ಸರ್, ನಾನು ಚಿಕ್ಕ ವಯಸ್ಸಲ್ಲಿ ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ನಾನು ಸೈಕಲ್ ಕಲಿತಾ ಇದ್ದೆ. ಸೈಕಲ್ ಕಲಿಬೇಕಾದ್ರೆ ನಮ್ಮ ಚಿಕ್ಕಪ್ಪರು ಹೊಡಿತ್ರು, ಏನು ಗಂಡೆ ಕಂಡಾಗ ನೀನು ಸೈಕಲ್ ಹೊಡಿತೀಯಾ? ಗಂಡೆ ಕೇಳ್ತಾರ? ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ, ಮಜಾ ಇದೆ ಬಿಡಿ. ಅದು ಆ ಸೊಗಡೆ ಬೇರೆ ತರ. ಅದು ನಮ್ಮ ಭಾಷೆ ಅಲ್ವಾ ಸರ್? ಮತ್ತೆ ಅಲ್ವಾ? ಅದು ಮಾದೇಶ್ವರನ್ ಬೆಟ್ಟದ ಭಾಷೆ ಬಿಡಕ್ಕಾಗತ್ತಾ? ಅಲ್ವರ? ನೀವು ಬಿಟ್ಟಿರ ಮಾದೇಶ್ವರನ್ ತವ? ಬಿಟ್ಟವೆ. ಮತ್ತೆ ಹೇಳಿ ಶುರು ಮಾಡ್ಕೊಳ್ಳಿ. ಈ ಭಾಷೆಲ್ಲ ಮಾತಾಡೋಣ ಸರ್, ಶುರು ಮಾಡ್ಕೊಳ್ಳಿ. ಹೇಳ್ತಾ ಇದ್ರು ಸರ್, ನಮ್ಮ ಚಿಕ್ಕಪ್ಪ ಬೈತಿದ್ರು, ಏನ್ ಗಂಡೆ ಗಂಡು ಬಿರಿ ಕಂಡಾಗ ಸೈಕಲ್ ಹೊಡೆಯಕ್ ಹೋಯ್ತಾಳೆ ಅವಳು, ಹೋಗಲ್ಲಿ ಕೂತ್ಕೊಂಡು ಹೋಗಿ ಏನಾದ್ರು ಮಾಡು ಹೋಗು ಅಂತ ಚೆನ್ನಾಗಿ ಹೊಡಿಯೋರು. ಅವ್ರು ಇಲ್ದೇ ಹೋದಾಗ ಎತ್ಕೊಂಡು ಓಡಿಸ್ಕೊಂಡು ಸೈಕಲ್ ಕಲ್ತ್ಕೊಂಡಿದೆ. ಹಂಗೆ ನಾನು ಕಾಲೇಜ್ಗೆಲ್ಲ PUC ಕಾಲೇಜ್ಗೆಲ್ಲ ಹೋದೆ. ಅದಾದ್ಮೇಲೆ ಊರಲ್ಲಿ ನಮ್ಮ ಚಿಕ್ಕಪ್ಪ ಒಬ್ರು ಬೆಂಗಳೂರಲ್ಲೇ ಇದ್ರೆ, ಅವ್ರು ಕಾರ್ ತಗೊಂಡು ಊರಿಗೆ ಬರ್ತಾ ಇರ್ತಿದ್ರು. ಅವಾಗ ನನಗೆ ಕಾರ್ ಕಲಿಬೇಕು ಅಂತ ಇಷ್ಟ. ಅವ್ರು ಬಿಡ್ತಿರ್ಲಿಲ್ಲ, ಅವರೆಲ್ಲರೂ ಡಿಕ್ಕಿ ಹೊಡೆಸ್ಬಿಟ್ಟಳು ಅಂತ. ಆದ್ರೂ ಕದ್ದು ನಾರು ಅದು ಮುಟ್ಟಿ ನೋಡ್ಕೊತಿದ್ದೆ, ಎತ್ತಿ ಹೊಡೆಯಕ್ ಆಯ್ತಿರ್ಲಿಲ್ಲ. ಆಮೇಲೆ
ಸ್ವಲ್ಪ ಹಂಗೆ ಕಲ್ತ್ಕೊಂಡು ಕಾರ್ ಟಚಪ್ ಸ್ವಲ್ಪ ಬಂತು. ಆಮೇಲೆ ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಕಾರ್ ಕಲ್ತ್ಕೊಂಡೆ. ಅದಾಗಿ 1 ವರ್ಷ ಆದಮೇಲೆ ಹೆವಿ ಕಲ್ತ್ಕೊಂಡೆ. ಮೈಸೂರಲ್ಲಿ ಹೋಗಿ ಬಸ್ಸೇ ಕಲಿತೆ. ಅಲ್ಲಿ RTO ಒಂದು 30 ಡೇಸ್ ಕ್ಲಾಸ್ ಕೊಡ್ತಾರೆ. ಅಲ್ಲಿ 5000 ಕಟ್ಟಿದ್ರೆ ಕೊಟ್ಟು ಮತ್ತೆ ರೋಡ್ ಮೇಲೆ ಎಲ್ಲ ಚೆನ್ನಾಗಿ ಓಡಿಸಿ ಮತ್ತೆ RTO ಎದುರಿಗೆ ಹುಡುಗರಿಗಿಂತ ಪಕ್ಕ ಚೆನ್ನಾಗಿ ಓಡಿಸ್ಬಿಟ್ಟೆ. ಆಮೇಲೆ ಹೇಳಿದ್ರು ಹುಡುಗರೇ ಫೇಲ್ ಆಗಿಬಿಟ್ರು. ಅದ್ರಲ್ಲಿ ನಾನು ಒಬ್ಬಳೇ ಹುಡುಗಿ ಇದ್ದಿದ್ದು, ನಾನು ಪಾಸ್ ಆಗಿಬಿಟ್ಟೆ. ಆಮೇಲೆ ಅವರೇ ನಿಮ್ಮ ಥರನೇ ಅವರು ನನಗೆ ಇದೆಲ್ಲ ತುಂಬ ಇದು ಎನ್ಕರೇಜ್ ಕೊಟ್ಟರು. RTO ಸಾಹೇಬ್ರು ರಾಮಚಂದರ್ ಅಂತ ಅವ್ರ ಹೆಸರು, ಮೈಸೂರು RTO ಅವರು. ಆಮೇಲೆ ಚೆನ್ನಾಗಿ ಓಡಿಸ್ಬಿಟ್ಟು ಸರ್ಟಿಫಿಕೇಟ್ ಸಿಕ್ತು. ಆ ಸರ್ಟಿಫಿಕೇಟ್ ಮೇಲೆ ಮತ್ತೆ BMTC ಕಾಲ್ ಮಾಡಿದರು. ಮತ್ತೆ BMTC ಹಾಕಿ ನಾನು ಅಪ್ಲಿಕೇಶನ್ ಹಾಕಿದೆ. ಇಂಟ್ರ್ಯೂ ಕರೆದ್ರು. ಇಂಟ್ರ್ಯೂಲ್ ಕೂಡ ನಾನು 40 ಮಾರ್ಕ್ಸ್ ಬಂತು ನನಗೆ. ಹುಡುಗರಿಗಿಂತ ಜಾಸ್ತಿನೇ ತೆಗೆದಿದ್ದೆ. S 8 ಮತ್ತೆ ಸಿಗ್ನಲ್ಸು ಎಲ್ಲದರಲ್ಲೂ ಪಕ್ಕ. ರಿವರ್ಸ್ ರ್ಯಾಂಪ್. ಚಿಕ್ಕ ವಯಸ್ಸಿಂದ ನೀವು ಈ ರೀತಿ ಒಂದು ಪೋಲಿ ಆಟದ ಜೊತೆಲೇ ಈ ಒಂದು. ಹೌದು ಸರ್. ಮತ್ತೆ ನನಗೆ ಜಾಸ್ತಿ ಹುಡುಗರ ರೀತಿನೇ ಆಟ ಆಡಬೇಕು ಅಂತಾನೆ ಇಷ್ಟ. ಹುಡುಗರ ರೀತಿನೇ ನಾನು ಕಬಡ್ಡಿ ಆಡ್ತಾ ಇದ್ದೆ, ಚಿನ್ನಿಕೋಲು ಆಟ ಆಡ್ತಾ ಇದ್ದೆ, ಪುನಃ ಮರಕೋತಿ ಆಟ. ಹೌದು ಅದೆಲ್ಲ ಆಟ ಆಡೋದು. ಹುಡುಗರು ಬಿಟ್ರೆ ಹುಡುಗಿರ ಜೊತೆ ನಾ ಸೇರ್ತಾನೆ ಇರಲಿಲ್ಲ. ನನಗೆ ಇಷ್ಟನೇ ಹುಡುಗರ ರೀತಿನೇ ಆಟ ಆಡಬೇಕು, ಹುಡುಗರ ಜೊತೆ ಇರಬೇಕು, ಒಂಥರ ಎಲ್ಲರ ಜೊತೆನೂ ಬ್ರ್ಯಾಂಡ್ ಆಗಿರ್ತದೆ. ಅದು ನಿಮ್ಮ ಫ್ಯಾಮಿಲಿ ನೀವು ಒಂಥರ ಮಗ ತರ ತಾನೆ. ನೋಡಿ ಎಷ್ಟು ಜನಕ್ಕೆ ನೀವು ಮದುವೆ ಮಾಡಿಸಿದ್ದೀರಾ. ಹೌದು ಸರ್. ಎಲ್ಲರೂ ಹೇಳ್ತಿದ್ರು, ನೀನು ದೊಡ್ಡೋಳಲ್ವಾ, ನೀನ್ ಫಸ್ಟ್ ಮದುವೆ ಆದ್ಮೇಲೆ ನಿನ್ನ ತಂಗಿನ ಮದುವೆ ಮಾಡು ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಅಕ್ಕನ ಪ್ಲೇಸಲ್ಲಿ ಇದ್ದು ನಾನು ಮದುವೆ ಮಾಡ್ತಾ ಇಲ್ಲ, ಅಣ್ಣನ ಪ್ಲೇಸಲ್ಲಿ ಇದ್ದು ಮದುವೆ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೆ. ವೆರಿ ಗುಡ್, ವೆರಿ ನೈಸ್. ಇವಾಗ ಫ್ಯಾಮಿಲಿ ಯಾರು ಬಂದಿದ್ದಾರೆ ಇವಾಗ? ನಮ್ಮ ತಮ್ಮ ಮತ್ತೆ ಅವ್ರು ನಮ್ಮ ಚಿಕ್ಕಪ್ಪ. ನಮಸ್ಕಾರ. ಏನ್ ಅನ್ಸುತ್ತೆ ನಿಮ್ಮ ಅಕ್ಕನ ಬಗ್ಗೆ? ಸರ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಅಕ್ಕವರು ಇನ್ನು ಮುಂದೆ ಹೆಚ್ಚಿನ ಸಾಧನೆ ಮಾಡ್ಲಿ ಅಂತ ಖಂಡಿತ ಆಲ್ರೆಡಿ ಮಾಡಿದ್ದಾರೆ ಸಾಧನೆ. ನಮ್ಮ ಏನ್ ಮಾಡಿಲ್ಲ ಹೇಳಿ, ಯಾಕಂದ್ರೆ ಎಲ್ಲರೂ ನೋಡ್ಕೊಂಡಿದ್ದಾರೆ. ತಂದೆ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಹೆಂಗ್ಸ್ ಮಾಡೋದು ಬಹಳ ಕಷ್ಟ. ಬಟ್ ಅವ್ರು ಪ್ರೂವ್ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ನೋಡ್ಕೋಬೇಕು. ಎಷ್ಟೋ ಜನ ಆಡ್ಕೆ ಮಾಡಿರ್ಬೋದು, ಗಂಡು ಬೇರೆ ಅಂದಿರ್ಬೋದು, ಏನಂದಿರ್ಬೋದು. ಅದೆಲ್ಲ ಬಿಟ್ಟಾಕೆ ನಮ್ಮ ಕೆಲಸ ನೋಡ್ಕೊಂಡ ಬಿಡಯ್ಯ ಅಂತ ಹೇಳ್ಬಿಟ್ಟು ಬಂದು ಇವತ್ತು ಏನೊಂದು ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ನೋಡಿ. ಯಾಕಂದರೆ ಕಷ್ಟ. BTS ಬಸ್ಸಲ್ಲಿ ಓಡಿಸೋದು ಕಷ್ಟ. ಅಂಥ ಲೈಸೆನ್ಸು ತಗೊಂಡು ಒಂದು ಫ್ಯಾಮಿಲಿನ ಮುನ್ನುಗ್ಸಿ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮೆಲ್ರಿಗೂ ಬೆಳೆಸಿದಾರಲ್ಲ, ಅದು ದೊಡ್ಡತನ. ನಿಮ್ಗೆ ಅನ್ಸಲ್ವಾ ಆ ಥರ? ಖಂಡಿತ ಅಲ್ವಾ? ಅವರು ಬಸ್ ಡ್ರೈವಿಂಗ್ ಮಾಡಬೇಕು ಅಂದ್ಬಿಟ್ಟೆ ತುಂಬ ಕುತೂಹಲ ಆಯಿತು. ಕಡೆಗೂ ಬಸ್ ಡ್ರೈವರ್ ಆದರು. ಹೇಳಿ ನಾಗರತ್ನಂ ಅವರೇ, ನಿಮಗೆ ಈ ಶೋಗೆ ಬಂದಿದ್ದೀರಾ. ಯಾಕಂದರೆ ನಿಜವಾಗ್ಲೂ ನೀವು ಒಂಥರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾನಿರುವುದೇ ನಿಮಗಾಗಿ ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವಿದ್ದೀರಾ. ಹೌದು ಸರ್. ಇವಾಗ ಇಲ್ಲಿ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಆಸೆ ಏನು? ನಾ ಯಾವ ಥರ ಈಡೇರಿಸ್ಬೋದು ಹೇಳಿ. ನಾನು ನಿಮ್ಮನ್ನು ಈಡೇರಿಸ್ತಾರೆ ಅಂದ್ಕೊಂಡೇ ಬಂದಿದ್ದೀನಿ ಸರ್. ಹೇಳಿ. ನಾನು ಫ್ಲೈಟ್ ಓಡಿಸ್ಬೇಕು ಅಂತ ಆಸೆ ಸರ್. ಫ್ಲೈಟು? ಇದೆಲ್ಲ ಚಿಕ್ಕ ವಯಸ್ಸಿಂದ ಮರ ಹತ್ತಿದ್ದು, ಆಮೇಲೆ ಕಾರ್ ಓಡಿಸಿದ್ದು, ಬಸ್ ಓಡಿಸಿದ್ದು, ಅದೆಲ್ಲ ಸಾಲದ? ಕುದುರೆ ಓಡಿಸಿ ಅದೆಲ್ಲ ಸಾಲದ? ಅದೆಲ್ಲ ಬೇಡಿ ಸರ್. ನಾನು ಫ್ಲೈಟ್ ಆಗಿ ನಾನು ಊರಲ್ಲಿ ಅಂದ್ಕೊಂಡು ನೋಡ್ತಿದ್ದೆ, ಏರೋಪ್ಲೇನ್ ಇದ್ರೆ ಏರೋಪ್ಲೇನ್ ಅಂತ. ಆದ್ರೆ ನನ್ಗೆ ಅಲ್ಲಿ ಕೂತ್ಕೊಳ್ಳೋ ಭಾಗ್ಯ ನನ್ಗೆ ಇದೆಯೋ ಇಲ್ವೋ ಅಂತ ನನ್ನ ಕನಸಲ್ಲೂ ನೆನ್ಸ್ಕೊತಾ ಇರಲಿಲ್ಲ. ಆದ್ರೆ ಈಗ ನಿಮ್ಮಿಂದ ಅದು ಕನಸು ನೆನ್ಸಾಗ್ಬೋದು ಅಂತ ನೆನ್ಸ್ಕೊಂಡಿದ್ದೀನಿ. ಫ್ಲೈಟ್ ಓಡಿಸ್ಬೇಕು ಅಂತ ಆಸೆ? ಫ್ಲೈಟ್ ಓಡಿಸ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ಓಕೆ ಅಮ್ಮ, ಅದನ್ನ ನೋಡೋಣ. ಇವಾಗ ನೀವು ಹೇಳಿದ್ರೆ ನಿಮ್ಮ ಆಸೆನ ನಾವು ಮಾತಾಡಿ ನೋಡೋಣ ಯಾವ ರೀತಿ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತ. ನಮ್ಮ ಒಂದು ಟೀಮ್ ಇದರಲ್ಲಿ ಏವಿಯೇಷನ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿ ಯಾವ ರೀತಿ ಸಾಧ್ಯತೆ ಇದೆ. ಯಾಕಂದರೆ ಯೂಶುವಲ್ ಆಗಿ ಗಾಡಿ ಎಲ್ಲ ಓಡಿಸ್ಬಿಡ್ಬೋದು. ಯಾಕಂದರೆ ಅದು ನಾವು ಇದರಲ್ಲಿ ಇದು ಏರ್ಲಿ ಫ್ಲೈ ಮಾಡೋದು ಅದು ಭಾಳ ಕಷ್ಟ. ಸಡನ್ನಾಗಿ ಬಂದು ನೀವು ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ನಮಗೆ ನೀವು ಕೇಳಿದ ತಕ್ಷಣ ಒಂದ್ಸತಿ ಗಾಬರಿ ಆಯ್ತು ನೋಡಿ. ಇರಲಿ ಸರ್, ನಾನು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಿ. ಖಂಡಿತ. ಯಾಕಂದ್ರೆ ನೀವೇ ಇಷ್ಟು ಸಾಧನೆ ಮಾಡಿರೋರು, ಅದು ಸಾಧನೆ ಮಾಡೋಕ್ಕೇನು ಕಷ್ಟ ಆಗಲ್ಲ. ಆದ್ರೂ ಆ ಸಾಧನೆಗೆ ಅವ್ರು ಒಪ್ಕೋಬೇಕಲ್ಲ. ನಮ್ಮ ಏವಿಯೇಷನ್ ಡಿಪಾರ್ಟ್ಮೆಂಟ್ ಒಪ್ಕೊಂಡು ಇಲ್ಲ ನಾವು ಧೈರ್ಯ ಕೊಡ್ತೀವಿ ಅನ್ನಂಗಿದ್ರೆ ನೋಡೋಣ, ಪ್ರಯತ್ನ ಪಡೋಣ, ಮಾತಾಡಿ ನೋಡ್ತೀವಿ. ನಿಮ್ಮ ಆಸೆನ ಪೂರೈಸೋಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ನೀವು ಹೆಂಗೆ ನಿಮ್ಮ ಎಲ್ಲ ಆಸೆನ ಪೂರೈಸ್ಕೊಂಡಿದ್ದೀರೋ, ಈ ಆಸೆ ಒಂದು ಒಳ್ಳೆ ಆಸೆನ ತಗೊಂಬಂದು ನಮ್ಮ ಹತ್ರ ಇಟ್ಟಿದ್ದೀರಾ. ಆ ಆಸೆನ ಪೂರೈಸೋಕೆ ನಾವು ಪ್ರಯತ್ನ ಪಡ್ತೀವಿ. ನಾಗರತ್ನ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಆಕಾಶದಲ್ಲಿ ಹಾರಾಡಬೇಕು, ಫ್ಲೈಟ್ನ ಓಡಿಸ್ಬೇಕು ಅಂತ ಒಂದು ಆಸೆನ ನಮ್ಗೆ ತಿಳಿಸಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಅಗ್ನಿ ಏವಿಯೇಷನ್ ಫೋನ್ ಮಾಡಿ, ನಮ್ಮ ಫ್ರೆಂಡೇ ಅವರು ಅನಿಲ್ ಶರ್ಮಾ ಅಂತ, ಅವರು ನಾವು ರಾಕ್ಷಸಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಮೀಟ್ ಮಾಡಿದ್ದು. ಸೊ ಅವ್ರ ಹೆಲ್ಪ್ನ ತಗೊಳ್ಳೋ ಪ್ರಯತ್ನ ಪಡ್ತಾ ಇದ್ವಿ. ಅವ್ರು ಇವಾಗ ಇಲ್ಲಿ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿ. ಹಾಯ್ ಸರ್, ವೆಲ್ಕಮ್. Welcome, Sean. Always up to something exciting. Yeah, not exactly. And I'm asking you for a favor actually, because one lady called Nagaratnam. Actually, she's a very bold, seems to be a very bold lady. From a younger age, she's been very fast. That is, fast in sense in her life. She has grown up like a man. She can drive car, bus, then whatnot, everything. Now she wants to fly a flight.
Well, there is no problem at all. If the lady is more than 16 years old, so age is not a bar legally. Okay. A simple medical test ಮಾಡಬೇಕಾಗುತ್ತೆ, ಒಂದು police clearance ಮಾಡಬೇಕಾಗುತ್ತೆ. Okay. Only thing is before obtaining a license, flying training ಜೊತೆಗೆ ಸ್ವಲ್ಪ exams ಎಲ್ಲ ಕೊಡಬೇಕಾಗುತ್ತೆ. Okay. I don't think she'll have a problem flying ಕಲಿಯಕ್ಕೆ because the way you're describing her, Yeah. she seems to be very aggressive with machines. Yeah, she aggressive, seems to be very, very yeah. comfortable with machines. Along with that, ಸ್ವಲ್ಪ ಓದಿದ್ರೆ and clearing the exams, at some point she can become a licensed Okay. pilot. So what else? What can we do for that? Well, what I can suggest is the simplest way ಈಗ ನಾವು bikes ಅಥವಾ ಕಾರ್ ಕಲಿಯುವಾಗ we start with a small Maruti 800. So a microlight aircraft which is less than half a ton, less than 500 kgs, Okay. which is lighter than a Maruti 800 also. Okay. That may be a great starting point or kaliyakke, where she can go up. I can take her up on a test flight and see, and if she's suitable and she's qualified, we can teach her how to control that microlight airplane. I think I can promise her. Absolutely. ಓಕೆ, ಇವಾಗ ಅವರೇ ಹೇಳಿದ್ದಾರೆ, ಅವ್ರ ಬಾಯಿಂದನೇ ಕೇಳಿದ್ದೀರಾ ನೀವು, ಪಾಸಿಟಿವ್ ಹೋಪ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈಗ ದೊಡ್ಡ ಫ್ಲೈಟ್ಲಿ ಯಾರಿದ್ರು ಕಲಿಬೇಕಾದ್ರೆ ದೊಡ್ಡ ಫ್ಲೈಟ್ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಬಟ್ ಆದರೂ ಚಿಕ್ಕ ಫ್ಲೈಟ್ ಆದರೂ ಫ್ಲೈಟನ್ನೇ ಎನಿವೇ, ಬಿಕಾಸ್ ಯು ಆರ್ ಫ್ಲೈಯಿಂಗ್ ಇನ್ ದ ಏರ್, ನಾಟ್ ಆನ್ ದ ಗ್ರೌಂಡ್. ಓಕೆ, ಆಮೇಲೆ ಆ ಪಾಸಿಟಿವ್ ಹೋಪ್ ಕೊಟ್ಟ ಮೇಲೆ ಐ ಥಿಂಕ್ ನಾಗರತ್ನಮ್ ಅವ್ರಿಗೆ ಇಟ್ ಈಸ್ ಅ ಗ್ರೇಟ್ ಸರ್ಪ್ರೈಸ್ ಆಗಿರುತ್ತೆ. ಐ ಥಿಂಕ್ ಶಿ ವಿಲ್ ಬಿ ವೆರಿ ಪ್ರೌಡ್ ಆ್ಯಂಡ್ ಹೋಪ್ ಆಲ್ಮೋಸ್ಟ್ ಒಂದು 40-50% ಕಂಪ್ಲೀಷನ್ ಆಗ್ತಾ ಬರ್ತಾ ಇದೆ. 100% ಯಾವಾಗ ಕಂಪ್ಲೀಟ್ ಆಗೋದು ವೆನ್ ಶಿ ಫ್ಲೈಸ್. ಸೊ ಟಿಲ್ ದೆನ್ ವಿಲ್ ವೆಯ್ಟ್ ಟು ವಾಚ್. ನಾಗರತ್ನನ ಜಕ್ಕೂರ್ ಏರ್ಕ್ರಾಫ್ಟ್ ಟ್ರೈನಿಂಗ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರನ್ನ ಭೇಟಿ ಮಾಡಿಸಿದ್ರು. ನಾಗರತ್ನ ಅವರು ಇವಾಗ ಹೇಳಿದ್ದೀನಿ ನಿಮ್ಮ ಆಸೆ ಏನಂತ ಹೇಳಿದ್ದೀನಿ. ಅವರು ಬಿಕಾಸ್ ಈ ಅಗ್ನಿ ಏವಿಯೇಷನ್ ಇದರಲ್ಲಿ ಅವರೇ ಇನ್ಚಾರ್ಜ್. ಸೊ ಹಿ ವಿಲ್ ಟೇಕ್ ಕೇರ್ ಆಫ್ ಯು. ಆಮೇಲೆ ನಿಮ್ಗೆ ಏನೇನು ಥರ ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸಿ ನಿಮ್ಮ ವಿಷ್ಣು ನೆರವೇರಿಸೋಕ್ಕೆ ಅವರು ಇದು ಮಾಡ್ತಾರೆ ಅಂತ ಮಾತಾಡಿದ್ದೀನಿ. ಸೊ ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ, ಯಾಕಂದರೆ ಇದು ಸಾಮಾನ್ಯ ಇದಲ್ಲ ಫ್ಲೈಯಿಂಗ್ ಇನ್ ದ ಏರ್. ಗಾಡಿಗೆ ಓಡಿಸ್ಕೊಂಡು ಹೋಗ್ಬಿಡ್ಬೋದು, ಯಾಕಂದರೆ ಇಲ್ಲಿ ಟ್ರಾಫಿಕ್ ಇದ್ದರೂ ಹಿಂಗೆ ಕಟ್ಟ ಮಾಡ್ಬೋದು. ಮೇಲೆ ಏನು ಟ್ರಾಫಿಕ್ ಇಲ್ಲ, ಓಪನ್. ಸೊ ಕ್ಲೀನಾಗಿ ನೋಡ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಅವರು ಎಲ್ಲ ಥರದ ಸಪೋರ್ಟ್ ಅವ್ರು ಮಾಡ್ತಾರೆ. ನಾನು ಮಾತಾಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ ಮಾಡ್ಬೋದು ಅಂತ. ಓಕೆ, ಆಮೇಲೆ ಯು ಆರ್ ಸೆಲಿಂಗ್ ಸಮಥಿಂಗ್ ಎಲ್ಸ್, ದಟ್ ಫ್ಲೈಟ್, ಬಿಕಾಸ್ ದಿಸ್ ಯೂಶುವಲ್ ಫ್ಲೈಟ್ ಯು ಕ್ಯಾನ್ ಫ್ಲೈ ಆ್ಯಂಡ್ ಸಮಥಿಂಗ್ ವಾಟ್ ಮೈಕ್ರೋಲೈಟ್ ಆರ್ ಸಮಥಿಂಗ್. Yeah, as we discussed, this is an aircraft in which she can get started. ಇದನ್ನು ಶುರು ಮಾಡ್ಬೋದು. This is about less than 500 kilos. Okay. As you notice, one single engine propeller, ಎರಡು ರೆಕ್ಕೆ, and the rest of the structure which looks like any other normal aeroplane. And would you like to come around and sit in the aeroplane? ಜಸ್ಟ್ ಸೇಫ್ಟಿ ಸರ್, ಯಾಕಂದರೆ ನಾನು ಒಂದ್ಸರಿ ಕುಂತ್ಕೊಂಡು ನೋಡಿ, ಯಾಕಂದರೆ ವಿಶ್ ನೆರವೇರಿಸೋಕ್ಕೆ ಮುಂಚೆ ಒಂದ್ಸತಿ ನಾವು ಚೆಕ್ ಮಾಡಿಬಿಟ್ರೆ ವಾಸಿ. ಯಾಕಂದರೆ ಅವ್ರ ಆಸೆನ ಹೇಳ್ಬಿಟ್ರು, ಅವರು ಕೇರ್ಫುಲ್ಲಾಗಿ ಇರಬೇಕಲ್ಲ, ಯಾಕಂದರೆ ಇದು ಫ್ಲೈಟ್ ಸಮಾಚಾರ ಆಗಿದ್ದರಿಂದ ವಿ ಶುಡ್ ಬಿ ವೆರಿ ಕೇರ್ಫುಲ್. ಲೆಟ್ ಮಿ ಆಲ್ಸೋ ಚೆಕ್. Basic instruments, a set of controls here, Okay. a set of control on your feet. Okay. You can fly it from this side as well as this side. Okay. Both left and right, right? Both left and right. So you can have one student and an instructor. So today you're going to be instructor for her. As per your command, we get her started. It's a request, boss. I'll never comment anybody. Done. Okay, ನಾವು ನಾಗರತ್ನ ಅವ್ರನ್ನ ಅನಿಲ್ ಶರ್ಮಾ ಹತ್ರ ಬಿಟ್ಟಿದ್ವಿ. ಲೆಟ್ಸ್ ಸಿ ಅವರು ಯಾವ ರೀತಿ ಶ್ರದ್ಧೆಯಿಂದ ಕಲಿತು ಅವ್ರ ಆಸೆ ನೆರವೇರಿಸ್ತಾರೆ ನೋಡಿ. ಫಸ್ಟು ಏರ್ಕ್ರಾಫ್ಟ್ ಇದು ಮಾಡೋಕ್ಕಿಂತ ಮುಂಚೆ ಪೆಟ್ರೋಲ್ ಚೆಕ್ ಮಾಡಬೇಕು. BMTC ಬಸ್ ಚಾಲಕಿಯಾದ ನಾಗರತ್ನ ಮೈಕ್ರೋಲೈಟ್ ಏರ್ಕ್ರಾಫ್ಟ್ ನೋಡಿ ಮೊದಲು ಗಾಬರಿಗೊಂಡ್ರು. ನಂತರ ಅಲ್ಲಿನ ತರಬೇತಿಗೆ ಹೊಂದ್ಕೊಂಡ್ರು. ವಿಂಡ್ಶೀಲ್ಡು ಎಲ್ಲಾದ ಕ್ರ್ಯಾಕ್ ಆಗಿದೆಯೇನೆ ಅಂತ ನೋಡ್ಕೋಬೇಕು. ಇದರಲ್ಲಿ ಸೈಡ್ ಮಿರರೇ ಇಲ್ಲ, ಜೊತೆಗೆ ಸ್ಟೇರಿಂಗೂ ಇಲ್ಲ, ಬ್ರೇಕದು ಗೊತ್ತಿಲ್ಲ, ಕ್ಲಚ್ಚು ಗೊತ್ತಿಲ್ಲ, ಎಕ್ಸ್ಲೇಟ್ರ್ ಯಾವುದು ಅಂತ ಪಕ್ಕನೇ ಗೊತ್ತಿಲ್ಲ ನನಗೆ. ಅದರಿಂದ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ನಮ್ಮ ಬಸ್ಸೇ ಚೆನ್ನಾಗಿತ್ತು ಅನ್ಸುತ್ತೆ ಇಲ್ಲಿ ನೋಡಿದ್ರೆ. ನಾಗರತ್ನ ತಾನು ಪೈಲಟ್ ಆಗಬೇಕು ಅನ್ನೋ ಕನಸನ್ನ ಹೊತ್ತು ಶ್ರದ್ಧೆಯಿಂದ ಏರ್ಕ್ರಾಫ್ಟ್ ಬಗ್ಗೆ ತಿಳ್ಕೊಂಡ್ರು. ಇದು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಸೇಮ್ ಇದು ನೋಡ್ಕೋಬೇಕು.
ಥ್ಯಾಂಕ್ ಯು ಇದು ಸರ್. ಏರ್ಕ್ರಾಫ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೀ ಫ್ಲೈಟ್ದು ಇದು ಮಾಡ್ಕೋಬೇಕು ನಾವು. ಇವೆಲ್ಲ ಇದು ತೋರಿಸಿದ್ದೀನಿ, ಅದೆಲ್ಲ ಆದಮೇಲೆ ಮುಂದೆ ತೊಗೊಂಡೋಗಿ ಗ್ರೌಂಡ್ ರನ್ ಮಾಡಿ ಆಮೇಲೆ ATC ಹತ್ರ ಪರ್ಮಿಷನ್ ತೊಗೊಂಡು ಟೇಕ್ ಆಫ್ ಮಾಡೋದು. ಬಸ್ಸು ಮತ್ತು ಕಾರ್ಗೆ ಓಡಿಸ್ಕೊಂಡ್ರೆ ಇದು ಫ್ಲೈಟ್ ನನಗೆ ಭಾಳ ಈಸಿ ಅನ್ಸುತ್ತೆ. ಬಾಯ್. ಥ್ಯಾಂಕ್ ಯು ಸರ್. ತುಂಬ ಇದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಭಾಳ ಧನ್ಯವಾದಗಳು. ನಮಸ್ತೆ ಸರ್. ಥ್ಯಾಂಕ್ ಯು. ಇದು ಪೆಟ್ರೋಲ್ ಟ್ಯಾಂಕ್, ಇದರಲ್ಲಿ ಪೆಟ್ರೋಲ್ ಇದೆ. ಇದು ನಿಮ್ಮ RPM ಗೇಜ್, ನಿಮ್ಮ ಬಸ್ ಥರನೇ. ಓಕೆ ಆಯಿಲ್ ಪ್ರೆಷರ್, ಓಕೆ ಓಕೆ ಆಯಿಲ್ ಟೆಂಪ್ರೇಚರ್, ಸಿಲಿಂಡರ್ ಟೆಂಪ್ರೇಚರ್. 3 ಸ್ಟೆಪ್ಸ್ ಇದೆ. 1, 6 ಈ ಕಡೆ ತಗೊಳ್ಳಿ. 1 by 1 ಒಂದೊಂದು ಫೀಲ್ ಮಾಡಬೇಕು. 1, ಸೆಕೆಂಡ್, ಥರ್ಡ್, ಮುಂದೆ ನೋಡಿ. ಸ್ಟಾರ್ಟ್ ಮಾಡಿ. ದೃಢ ಮನಸ್ಸಿನಿಂದ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ನಾಗರತ್ನ ಅವರೇ ಸಾಕ್ಷಿ. BMTC ಬಸ್ ಡ್ರೈವ್ ಮಾಡ್ತಾ ಇದ್ದ ನಾಗರತ್ನ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡಿ ತಮ್ಮ ಆಸೆ ನೆರವೇರಿಸಿಕೊಂಡ್ರು. ಆಫ್ ಮಾಡಬೇಕಂದ್ರೆ ಈ ಕಡೆ. ಕೆಲವೇ ದಿನಗಳಲ್ಲಿ ಏರ್ಕ್ರಾಫ್ಟ್ ಪೈಲಟ್ ಟ್ರೈನಿಂಗ್ ಪಡೆದ ನಾಗರತ್ನ ಸಾವಿರಾರು ಹೆಣ್ಮಕ್ಕಳಿಗೆ ಆದರ್ಶ ನಾರಿಯಾದರು. ಬನ್ನಿ 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 ಬನ್ನಿ. ಹೆಂಗನ್ಸ್ತು? ಅಯ್ಯೋ ಸರ್, ನಾನು ಅಲ್ಲಿ ಅದು ಆಕಾಶದಲ್ಲಿ ಹೋಗಿ ಬರ್ತೀನಿ ಅಂತಲೇ ನೆನೆಸ್ಕೊಂಡಿರಲಿಲ್ಲ. ನಾನು ನೋಡಿದ್ರೆ ಸಣ್ಣದು ಇದೊಂದು ಪಕ್ಷಿ ಗೂಡು ರೀತಿ ಇದೆ. ಇದು ಗಿಜ್ಗನ್ ಗೂಡು ಇರ್ತದಲ್ಲ, ಆ ಥರ ಗೂಡಿದೆ ಅಂತ ತಿಳ್ಕೊಂಡಿದ್ದೆ. ಆ ಥರ ಗೂಡು ರೀತಿ ಇದಿರೋದು. ನಮ್ಮ ಬಸ್ ರೀತಿ, ಕಾರ್ ರೀತಿ ಇಲ್ಲ. ಇದು ರೋಡ್ ಮೇಲೆ ನಡೀತದಲ್ಲ, ಆ ರೀತಿ ಇಲ್ಲ. ಆದರೆ ಅಲ್ಲಿ ನಾನು ಹೋಗ್ಬೇಕಾದ್ರೆ ಒಂಥರ ಭಯ ಅನ್ನಿಸ್ತು. ಬಟ್ ಬರಬೇಕಾದ್ರೆ ನಾನು ಅಲ್ಲೇ ಇದ್ಕೊಂಡು ಈ ಪ್ಲೇನಲ್ಲೇ ಓಡಾಡ್ಕೊಂಡಿರ್ಬೇಕು ಅನ್ನಿಸ್ತಾ ಇದೆ. ಸಂತೋಷ. ಓ, ಫುಲ್ ಖುಷಿ ಆಯಿತು. ಮತ್ತೆ ಓ, ನನ್ನ ಆಸೆ ಒಂದು ಧೈರ್ಯ ಮೆಚ್ಚಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ರೋಡ್ ಗಾಡಿ ಯಾವ್ದು ಬೇಕಾದ್ರೆ ನಾವು ಕಂಟ್ರೋಲ್ ಇರ್ತದೆ. ಹೌದು ಸರ್, ಹೌದು. ಬಟ್ ಏರ್ ಕಂಟ್ರೋಲ್ ಇದೆಯಲ್ಲ, ಅದು ತುಂಬ ಕಷ್ಟ. ಆದರೆ ನೀವು ಎಷ್ಟು ಕ್ಲೀನಾಗಿ ಕಲಿತು ಅದನ್ನ ಇದು ಮಾಡಿ ನಿಮ್ಮ ಆಸೆನ ಪೂರೈಸ್ಕೊಂಡಿದ್ದೀರ. ಭಾಳ ಖುಷಿ ಆಗುತ್ತೆ. ಇದರಿಂದ ಗೊತ್ತಾಗುತ್ತೆ ಯಾರು ಬೇಕಾದ್ರೂ ಫ್ಲೈ ಮಾಡ್ಬೋದು. ಹೌದು ಸರ್, ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಅದನ್ನ ಪ್ರೂವ್ ಮಾಡಿದ್ದೀರ.
ನನಗೂ ಭಯ ಆಯ್ತು, ಯಾಕಂದ್ರೆ ನಾನು ಇದನ್ನು ಟ್ರೈ ಮಾಡಿಲ್ಲ. ಹೌದಾ ಸರ್? ನೀವು ಟ್ರೈ ಮಾಡಿ, ಇವಾಗ ಟ್ರೈ ಮಾಡ್ರಿ ಸರ್. 100% ಇನ್ಮೇಲೆ ಟ್ರೈ ಮಾಡಿ. ಯು ರಿಯಲಿ ಐ ಆಮ್ ಸೇಯಿಂಗ್ ಯು ವೆರಿ ಗ್ರೇಟ್. ತುಂಬ ಖುಷಿ ಆಗಿದೆ, ಯಾಕಂದರೆ ನೀವು ಚಿಕ್ಕ ವಯಸ್ಸಿಂದ ಎಷ್ಟು ಬ್ರೇವ್ ಆಗಿದ್ದೀರಾ, ಇನ್ನೂ ಬ್ರೇವ್ ಆಗಿದ್ದೀರಾ. ಈ ಬ್ರೇವ್ನೆಸ್ ನಿಮ್ಮ ಲೈಫ್ಲಿ ಥ್ರೂ ಔಟ ಕ್ಯಾರಿ ಮಾಡಿ. ಹೌದು ಸರ್, ಹೆಂಗೆ ನೀವು ನಿಮ್ಮ ಫ್ಯಾಮಿಲಿಗೂ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು, ನಿಮ್ಮ ಲೈಫ್ಲು ಆ ದೇವರು ಎಲ್ಲ ಸುಖ ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ಮದುವೆ ಆಗಲಿ ನಿಮಗೆ. ನಿಮ್ಮ ಮದುವೆಗೆ ನಮ್ಮನ್ನ ಕರೀರಿ. ಓಕೆ ಸರ್, ಖಂಡಿತ ಕರೀತೀನಿ. ಆಲ್ ದಿ ಬೆಸ್ಟ್. ಅಂತೂ ನಿಮ್ಮ ಆಸೆ ತೀರ್ತು. ನನ್ನ ಆಸೆನ ನೀವು ಈಡೇರಿಸ್ಕೊಟ್ರಲ್ಲ ಸರ್. ನಿಮ್ಮ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ZTV ಅವ್ರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇವಾಗ ತಾನು ನಾಗರತ್ನವರು ಆ ಫ್ಲೈಟ್ನ ಹೆಂಗೆ ಓಡಿಸ್ಬೇಕು ಅನ್ನೋದನ್ನ ಕಲಿತು ಅವ್ರ ಆಸೆ ಅಂತ ಏನಂತ ಈ ನಾನಿರೋದು ನಿಮಗಾಗಿ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಪೂರೈಸ್ಕೊಂಡು ಆ್ಯಂಡ್ ಪ್ರೂವ್ ಮಾಡಿದ್ದಾರೆ. ಯಾರು ಬೇಕಾದ್ರೂ ಫ್ಲೈ ಮಾಡ್ಬೋದು ಅನ್ನೋ ಒಂದು ಉತ್ತೇಜನ ಎಲ್ರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಸಾಧ್ಯ, ಇದು ಬರೀ ಏನು ಬಂದು ನಾವು ತೋರಿಸ್ತೀವಿ ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ಅಂತಲ್ಲ, ಇದು ರಿಯಾಲಿಟಿ. ನಾನಿರೋದೇ ನಿಮಗಾಗಿ ಅನ್ನೋದೇ ಒಂದು ರಿಯಾಲಿಟಿ. ಆ ರಿಯಾಲಿಟಿನ ನಾಗರತ್ನ ಅವ್ರು ಪ್ರೂವ್ ಮಾಡಿದ್ದಾರೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ನಿನ್ನ ಹೆಸರೇನು? ರೇಖಾ. ನಿನ್ನ ಹೆಸರು? ಹಾಂ, ನಿನ್ನ ಹೆಸರು? ಚಂದ್ರಿಕಾ. ನಿನ್ನ ಹೆಸರು? ಸುರೇಖಾ. ನೋಡಿ, ಈ ಮಕ್ಕಳ ಹೆಸರು ರೇಖಾ, ಸುರೇಖಾ, ರಾಧಿಕಾ, ಚಂದ್ರಿಕಾ. ಬನ್ನಿ, ಅವ್ರ ಆಸೆ ಏನಂತ ತಿಳ್ಕೊಳ್ಳೋಣ. ಇವಾಗ ನಿಮ್ಗೇನು ಆಸೆ ಇದೆ? ಹಾಂ, ಆಸೆ ಏನಿದೆ? ಹಾಂ, ಏನೈತೆ? ನಮ್ಮ ಅಪ್ಪನ ನಮ್ಮ ಅವ್ವನ ನೋಡೋ ಆಸೆ ಐತ್ರಿ. ಅವ್ರಿಗೆ ಅವ್ರ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಆಸೆ. ಆಮೇಲೆ ಹಾಂ, ಅಜ್ಜ ನೋಡೋ ಆಸೆ ಐತಿ. ಅಜ್ಜ. ನೋಡಿ, ಅವ್ರಿಗೆ ಅವ್ರ ಅಪ್ಪ ಅಮ್ಮ ನೋಡೋ ಆಸೆ, ಅಜ್ಜನ ನೋಡೋ ಆಸೆ, ಊರು ಸುತ್ತ ನೋಡ್ಬೇಕಂತೆ. ಒಂದು ಮಾಮೂಲಿ ಮನುಷ್ಯ ಹೆಂಗೆ ಓಡಾಡ್ತಾನೋ ಆ ರೀತಿ ಒಂದು ಇಡೀ ಸಿಟಿನ ನೋಡಬೇಕು ಅಂತ ಆಸೆ. ಅದು ಅಲ್ಲದೆ ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಆಸೆ. ಇವಾಗ ಅವ್ರ ತಂದೆ ತಾಯಿನ ಕರ್ಸೋಣ. ಆ್ಯಕ್ಚುಲಿ ಆ ಫ್ಯಾಮಿಲಿ ಹುಬ್ಳಿಯಿಂದ ಬಂದಿದ್ದಾರೆ, ಕರ್ಸೋಣ. ಬನ್ನಿ ಬನ್ನಿ. ಮಕ್ಕಳನ್ನ ಕಳಿಸಿ, ನಾವು ಮಾತಾಡೋಣ. ಮಕ್ಕಳು ಗುಡ್ತಾಗಿದೆ ಹೇಗೇನಾ? ಹಾಂ, ಹೌದು ಸರ್, ತೋರಿಸಾಗಿದೆ. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತೀರಾ? ಅಲ್ಲೇ ಲೋಕಲ್ ಕಡೆ ತೋರಿಸಿದ್ವಿ ಸರ್. ಅವರ ರಿಸಲ್ಟ್ ನಮ್ಗೆ ಏನು ಕರೆಕ್ಟಾಗಿ ಹೇಳಿಲ್ಲ ಸರ್. ಹೀಗಾಗಿ ನಾವು ಬರ್ಬಾರ್ದು ಭಾಳ ಟೆನ್ಷನ್ ಆಗತ್ತೆ ಸರ್. ಅದು ಡಾಕ್ಟ್ರ್ ಏನಂದರು? ಅವ್ರು ಏನು ಅನ್ಲಿಲ್ಲ ಸರ್ ನಮಗೆ. ಅಪ್ಪ ನೀವು ಇನ್ನೊಂದು ವಾರ ಬಿಟ್ಟು ಬರ್ರಿ ಅದು ಅಂತ ಹಿಂಗೆ ಅಂತ ಸರ್. ನಾವು ಹೋಗಲಿಲ್ಲ ಎಲ್ಲ. ಇನ್ನೇನೇನು ಆಸೆ ಇದೆ ನಿಮಗೆ ಮಕ್ಕಳ ಮೇಲೆ ಇದೆ? ಯಾಕಂದರೆ ಮಕ್ಕಳು ಸ್ವಲ್ಪ ಆಸೆಗಳು ಹೇಳಿದ್ದಾರೆ ನಮ್ಮ ಹತ್ರ. ಹೌದು ಸರ್. ಸ್ಕೂಲ್ಗೆ ಸೇರಿಸೋ ಪ್ರಯತ್ನ ಮಾಡಲಿಲ್ಲ? ಹೌದು ಸರ್, ಕಲಿಸ್ತೇವೆ. ಆದ್ರೆ ನಾನು ಕಲಿಸ್ಬೇಕು ಅನ್ನೋದು ನನ್ನ ಮನುಷ್ಯನಾಗ ಐತ್ರಿ. ಅವ್ರ ಸರ್ ಏನಂತಾರೆ, ಬೇಡಮ್ಮ ಬಿದ್ದು ಎಲ್ಲರೂ ಪೆಟ್ಟು ಹಚ್ಕೋತಾವ ಮಕ್ಕಳು, ಪೆಟ್ಟು ಹಚ್ಕೊಂಡ್ರೆ ನಿಮ್ಗೆ ಇದು ಬೇಡ, ನೀನು ಊಟ ಒಯ್ಯಿ ಅವಕ್ಕೆ ಬೇಕಾದ್ರೆ ನಾವು ಬಟ್ಟೆ ಎದುರು ಕೊಡ್ತೇವೆ. ಬಂದಿದ್ದು ಯಾವ ರೀತಿ ಸ್ಕೂಲ್ ಸೇರಿಸ್ತೀರಿ? ಮಾಮೂಲಿ ಸ್ಕೂಲ್ ಅಂದರೆ ಸರ್, ಮಾಮೂಲಿ ಸ್ಕೂಲ್ ಸೇರಿಸಿದ್ದು ಸರ್. ಇವ್ರಿಗೆ ಪ್ರಭಾವ ಬೀಳಾಕತ್ತೆ ಸರ್. ಆ ಮಕ್ಕಳು ಆಡೋದು, ದುಗಿಸೋದು, ಅವ್ರ ಥರ ಅವ್ರು ಆಡೋದು, ಇವ್ರು ಸುಮ್ಮನೆ ಕುಂದ್ರೋದು, ಹಿಂಗಾಗಿ ಮನಸ್ಸಿಗೆ ಇಫೆಕ್ಟ್ ಆಗತ್ತಿಂದ ಅವರು ಸರ್ನು ಬೇಡ ಅಂತ ಸರ್. ಆ್ಯಕ್ಚುಲಿ ಬಂದು ಸ್ಕೂಲ್ ಸೇರಿಸ್ಬೇಕು ಅಂತ ನಿಮ್ಗೆ ಆಸೆ ಇದೆ? ನಾನು ಮುಂದೆ ಹೋಗಿ ನನ್ನ ಮಕ್ಕಳು ಕಲಿಸ್ಬೇಕು ಅನ್ನೋದು ನನ್ನ ಜನ್ಮಾರು ಅತ್ತೇಟು ನಾನು ಕಲಿಸ್ಬೇಕಂತೇನ್ರಿ. ಆದ್ರೆ ನನಗೆ ದೇವರಂಥ ಶಕ್ತಿ ನನಗೆ ಕೊಟ್ಟಿಲ್ಲ. ಆದ್ರೆ ಒಂದು ಬೆಳಕಿನಂಥ ಮಕ್ಕಳು ಒಂದು ಕೊಟ್ಟಿಲ್ಲ ನನಗೆಲ್ಲ ಕೂಡ ಮಕ್ಕಳನ್ನ ಕೊಟ್ಟು ನನ್ನ ಜನ್ಮ ಭಾಳ ನುಂಗ್ತೈತೇನ್ರಿ. ನಾನು ಏನು ಮಾಡಬೇಕು ಅಂತ. ಆದ್ರೆ ಊಟ ಒಯ್ಯಮ್ಮ ಎಲ್ಲ ಮಾಡಿ ನೀನು, ನಿನಗೂ ಇಲ್ಲ ಅನ್ನೋಂಗಿಲ್ಲ ಅಂತಾರೆ. ಆದರೆ ನನಗೆ ಭಾಳ ಇದು ಅನಿಸ್ತೈತಿ. ಎಲ್ಲರೂ ಮಕ್ಕಳು ಕಳಿಸಿ ಮನೆ ಹಾಕ್ಕೊಂಡಿರ್ತಾರೆ, ನಾನು ನೀಡ್ಸ್ಕೊಂಬಂದು ನನ್ನ ಮಕ್ಕಳಿಗೆ ಹಾಕೋದಾತಲ್ಲ ಅಂಥೇಳಿ ಅದನ್ನೂ ಬಿಟ್ಟಾರಿ ನಾನು. ನೀವೇನು ಕೆಲಸ ಮಾಡ್ತೀವಿ? ಕೂಲಿ ಕೆಲಸ ಮಾಡೋದು ಸರ್. 150 ಹೆಂಗೆ ಕೆಲಸ ಸಿಗ್ತೈತಿ. ಒಂದೊಂದು ದಿನ ಉಪವಾಸ ಹೊಳ್ಳಿ ಬರ್ತಿದ್ರು, ಒಂದೊಂದು ದಿನ ಮಾಡ್ತಿದ್ರು, ಒಂದೊಂದು ದಿನ ಹೊಳ್ಳಿ ಬರ್ತಿದ್ರು.
ಅದು ಬಾಜು ಹೊಲಕ್ಕೆ ಕರ್ಕೊಂಡು ಹೋಗಿದ್ನಿ. ಆದ್ರೆ ಮಕ್ಕಳು ಎಲ್ಲ ನಟಿ ಎಲ್ಲ ಕಿತ್ತೋಗಿತ್ತಿದ್ದು ರೀ. ಅವ್ರು ಏನಂತಿದ್ರು, ಬೇಡಮ್ಮ ನೀನು ಇಂಥ ಮಕ್ಕಳು ತೊಗೊಂಡು ಬರೋದು ಬೇಡ ಅಂತ ಬಿಡಿಸ್ಬಿಟ್ರೆ. ನನಗೆ ದೇವರನ್ನ ಅಂತ ಕೊಟ್ಟಾನ, ನನಗೆ ಇರ್ಲಿಕ್ಕೂ ನಾನು ರೈತರಂತೇಳಿ ಊರಾಗ ನಾನು ಹೆಬ್ಬಳ್ಳಿ ಊರೈತೆ ಅಂತೇಳಿ ಅಂದು ನನಗೆ ಯಾರಾದರೂ ಇಲ್ಲ ಅಂತ ಕಳಿಸಿದ್ರೆ ನನ್ನ ಮಕ್ಕಳಿಗೆ ಇಸ್ಕೊಂಡು ಹೋಗಿ ಬಂದು ಹಾಕಿದ್ರೆ ಆತಲ್ಲ ಅಂತೇಳಿ ಅಂದು. ಆದರೂ ನೀವು ಮಕ್ಕಳ ಮೇಲೆ ಇಷ್ಟೊಂದು ಒಂದು ಪ್ರೀತಿ ಇಟ್ಕೊಂಡಿದ್ರಲ್ಲ, ಅದಕ್ಕೆ ನಾವು ಖಂಡಿತ ನನಗೆ ಬಿಟ್ಟು ಮತ್ತೆ ಬೇರೆ ಮಕ್ಕಳು ಯಾವ 4 ಮಕ್ಕಳು 4 ಹೆಣ್ಮಕ್ಳು ಎಲ್ರಿಗೂ ಒಂದೇ ರೀತಿ ಇದಾಗಿದೆ, ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ನೀವು ಮಕ್ಕಳನ್ನ ಸಾಕಬೇಕು, ಮಕ್ಕಳಿಗೆ ಈ ರೀತಿ ಆಸೆನ ಪೂರೈಸಬೇಕು ಅಂತ ನಮ್ಮ ಹತ್ರ ಬಂದಿರ್ಬೇಕಾದ್ರೆ ನಾವು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದನ್ನ ಖಂಡಿತ ನಾವು ಪ್ರಯತ್ನ ಪಡ್ತೀವಿ. ಅಷ್ಟು ಮಾಡಿ ನೋಡಿ, ಫ್ಯಾಮಿಲಿಲಿ ಕಷ್ಟ ಅನ್ನೋದು ಹೆಂಗೆ ಬರುತ್ತೆ ಮನುಷ್ಯನಿಗೆ ಅಂದರೆ, ಒಂದೇ ಸತಿ ಹಿಂಗೆ ಬಂದಾಗ ಏನು ಮಾಡೋಕ್ಕಂತ ದಿಕ್ಕೇ ತೋಚಲ್ಲ. ನಮಗೆ ಕಷ್ಟ ಆಗ್ತಿದೆ. ಈ ನೋವೆಲ್ಲ ಕೇಳ್ತಾ ಇದ್ರೆ ನಾವು ಎಷ್ಟು ಮಟ್ಟಿಗೆ ಇವ್ರ ಆಸೆಗಳನ್ನ ತೀರಿಸ್ತೀವಿ ಅನ್ನೋದು ನಮಗೆ ಭಯ ಆಗ್ತಿದೆ. ನನ್ನ ಕುಟುಂಬದಲ್ಲಿ ಒಟ್ಟು 4 ಜನ ನನ್ನ ಮಕ್ಕಳು ಆಂಧ್ರ ಅದಾರ. ಆಮ್ಯಾಗ ನನ್ನ ತಮ್ಮ ನನ್ನ ತಂಗಿ ಅವರು ಆಂಧ್ರ ಅದಾರ. ಆಶಾಭಾವನ ಇಟ್ಕೊಂಡೆ ಇಲ್ಲಿ ಬಂದವ್ರು. ನೋಡೋಣ್ರಿ, ಪ್ರಪಂಚ ವಿಶಾಲ ಐತಿ, ದೊಡ್ಡದೈತಿ, ನಮ್ದೇನಾರು ಇಲ್ಲಿ ಯಾರು ಇದನ್ನು ಮಾಡ್ಬೋದು ಒಂದು ಆಸೆ ಇಟ್ಕೊಂಡು ಬಂದೇವು ಸರ. ಅದಕ್ಕೆ ಸರ್ ದಯವಿಟ್ಟು ಯಾರು ಹೆಲ್ಪ್ ಮಾಡ್ಬೇಕ್ರಿ ನಾವು. ಈಗೆಲ್ಲೋಯ್ತು ಹೀಗೆ ದುಡ್ಕೊಂಡು ತಿಂದು ನಮಗೆ ಹೊಟ್ಟೆ ಸಾಗಿಸಿ 4 ಮಕ್ಕಳು ಜೀವನಗಳಿದು ಭಾಳ ಇದು ಆಗಿಬಿಟ್ಟತ್ರಿ. ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ಸುರೇಖಾ ಹೇಳು, ಏನಿದ್ದು? ಮುಟ್ಟಿ ತೋರಿಸು, ಅಲ್ಲಿ ಇದೆಯಾ? ಒಬ್ರಿಗೆ ಯಾರಿಗಾರ ಕಣ್ಣು ಬರೋಂಗೆ ಆದ್ರೆ ಭಾಳ ಬೆಸ್ಟ್ ಆಗತ್ತೆ ನನಗೆ. ನನ್ನ ನೋಡ್ಕೊತಾರ, ಆಮ್ಯಾಗ ಇನ್ನೂ ಮಕ್ಕಳು ನೋಡ್ಕೊತಾರೆ. ಇಷ್ಟೆಲ್ಲ ಮಾಡೋಕೆ ನಮ್ಗೆ ಒಬ್ಬರು ವೈದ್ಯರು ಮುಂದೆ ಬಂದ್ರೆ ಅವ್ರಿಗೆ ಪುಣ್ಯ ಆಗ್ತಾಯಿತ್ತು ಸರ್ ಅಂತ ಈ ಮೂಲಕ ನಾ ಅವ್ರಿಗೆ ಕೇಳ್ಕೊತಾನೆ ರೀ. ಇವ್ರ ವಿಷಯದಲ್ಲಿ ದೇವರು ಅವರು ಭಾಳ ಕೆಟ್ಟವರು, ಅವರು ಪನಿಷ್ಮೆಂಟ್ ಕೊಡಬೇಕು. ಬಟ್ ಈ ಥರ ಪನಿಷ್ಮೆಂಟ್ ದೇವರು ಕೊಡಬಾರ್ದು. ಅದೇ ದೇವರಿಗೆ ನಾನು ಬೇಡ್ಕೊಳ್ಳೋದೇನೆಂದರೆ, ಈ 4 ಮಕ್ಕಳಿಗೆ ಮತ್ತೆ ದೇವ್ರ ಕೃಪೆಯಿಂದ, ನಿಮ್ಮ ಕೃಪೆಯಿಂದ ಅವರಿಗೆ ದೃಷ್ಟಿ ಬರಲಿ ಅಂತ ನಾನು ಮತ್ತೆ ದೇವರಿಗೆ ಬೇಡ್ಕೊತೀನಿ. ನಮ್ಮ ಕಣ್ಣು ಬರ್ರಿ, ನಮ್ಮ ಅಪ್ಪ ನಮ್ಮ ಅವ್ವನ ನೋಡುವಂಗೆ ಆಸೆ ಆಗ್ತದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹೇಳ್ತದೆ ಅಂತ. ಯಾಕಂದರೆ ನಾವು ಯಾವುದೇ ಮಕ್ಕಳಿಗಾಗಲಿ ನಿಮಗಾಗಲಿ ತಂದೆ ತಾಯಿಗಳಿಗಾಗಲಿ ನಾವೊಂದು ಸುಳ್ಳು ಭರವಸೆ ಕೊಡಬಾರ್ದು. ನಾವು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾ ಯಾರೂ ಆಗಲ್ಲ ಅಂತ ಹೇಳ್ಬಿಟ್ರು. ಯಾಕಂದರೆ ಅವರು ನಿಮ್ಮನ್ನು ನೋಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ನನಗೂ ಕಷ್ಟ ಆಗ್ತಿದೆ, ಯಾಕಂದರೆ ನನಗೂ ಗೊತ್ತು, ಖಂಡಿತ ಅರ್ಥ ಆಗುತ್ತೆ. ನನಗೂ ಮಕ್ಕಳಿದ್ದಾರೆ, ದಯವಿಟ್ಟು ಧೈರ್ಯ ಕಳ್ಕೊಬೇಡಿ. ಆದರೆ ನನ್ನ ಧೈರ್ಯ ಕಳ್ಕೊಂಡ್ರೆ ನನ್ನ ಮಕ್ಕಳು ನೋಡಿ. ಇಲ್ಲಮ್ಮ, ಇಲ್ಲ ನೋಡಿ ನೋಡಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡಿ ಎಷ್ಟೋ ಮಕ್ಕಳು ಇದ್ದಾರೆ ಮಾತ್ರ. ದಯವಿಟ್ಟು ನೀವು ಆ ರೀತಿ ಬೇಜಾರು ಮಾಡ್ಕೋಬಾರ್ದು. ದಯವಿಟ್ಟು ಧೈರ್ಯ ಕಳ್ಕೊಬೇಡಿ. ನೋಡಿ, ಆಸೆ ಸಾವಿರಾರು ಆಸೆಗಳಿರುತ್ತೆ. ಒಂದು ಆಸೆ ಹೋದ್ರೆ ಏನು, ಇನ್ನೂ ಬೇಕಾದಷ್ಟು ಆಸೆಗಳು ಅದು ಬೇರೆ ಹೇಳಿದಿರಲ್ಲ. 2 ಆಸೆ ಇದೆ, ಇನ್ನೂ 2 ಆಸೆ ಇದೆ. ನಿಮ್ಮ ಮಕ್ಕಳಿಗೇನು ಒಂದು ಸಿಟಿ ಲೈಫ್ ನೋಡಬೇಕು, ಒಂದು ಮಾಮೂಲಿ ಮಗು ಹೆಂಗೆ ಓಡಾಡುತ್ತೋ ಹಂಗೆ ನೋಡಬೇಕು ಅಂತ ಆಸೆ ಪಟ್ಟಿದ್ರೆ ಖಂಡಿತ ಅದಕ್ಕೆ ನಾನು ಏರ್ಪಾಟ್ ಮಾಡಿದ್ದೀನಿ. ಈ 4 ಮಕ್ಕಳನ್ನ ಹಾಗೂ ಅವರ ತಂದೆ ತಾಯರನ್ನ ವಂಡರ್ಲಾಗೆ ಕರ್ಕೊಂಡು ಹೋದ್ರು. ಎಲ್ಲ ಮಕ್ಕಳು ಪಡ್ಕೊಂಡ್ರೆ ಅದಕ್ಕೆ ನಾರಾಗ
ಕಾಣದೇ ಇದ್ರೂ ಅಲ್ಲಿದ್ದ ವಸ್ತುಗಳನ್ನ ಮುಟ್ಟಿ ಆನಂದ ಅನುಭವಿಸ್ತಿದ್ದ ಮಕ್ಕಳನ್ನ ಕಂಡರೆ ಎಂಥವರಿಗೂ ಈ ಗಾಡಿದು ಇವೆಲ್ಲ ಅಲ್ಲೇ ಇರ್ಬೇಕಾಗಿತ್ತು ನೋಡಿ, ನಾವು ಇಲ್ಲಿ ಬರಬಾರ್ದಾಗಿತ್ತು ಅಂತೇಳಿ ಅಂದ್ರೆ ರಾತ್ರಿ ಸರ್ ಅವರು. ನಾವು ಮತ್ತು ನಾಳೆ ಹೋಗೋಣಮ್ಮ ಅಂತಂದ್ರೆ ಇವರು ಮುಂಜಾನೆ ಬೆಳಗ್ಗೆ ಎದ್ದು ಹೋಗೋಣ ನೋಡ್ರಿ, ನಾವು ದೌಡ್ನ ಅಲ್ಲಿ ಹೋಗಿ ಆಟ ಆಡೋಣ್ರಿ, ನಾವು ತಿರುಗೋಣ ಆಟ ಅಲ್ಲಿ ಕುಂಡ್ರಿ ಶ್ರೀನಿವಾಸ ಹಿಡ್ಕೊಂಡ್ರು ಅಂತ್ರಿ ಅಂತೇಳಂದ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾನು ನಿಮ್ಮಂಗೆ ಎಲ್ಲರೂ ಸಂತೋಷ ಅದನ್ರಿ. ನನ್ನ ಆಗ ಹೋಗೋನು ಎಲ್ಲ ಮರೆತೆ ನನ್ನ ಮಕ್ಕಳು ಸರ ಅದೇ ರೀತಿ ಅದಾರೆ. ಸರಿಯಾಗೈತೆ ರೀ ಅವ್ರಿಗೆ. ನಮಗೆ ಅಲ್ಲಿ ಇಂಥ ಹಳ್ಳಿ ಒಳಗೆ ಯಾವುದೂ ಇಲ್ಲ ಇಲ್ರಿ ಸರ ಅಂತ ಅದ ಆಟ ರೀ. ಕುಂತ್ರು ಮನ್ಯಾಗ ಆಡೋದ್ರಿ, ಏನಾರು ಜಾಡ್ನಿ ತಂದ್ರೆ ಅದು ತಂದು ಕೊಡ್ಲಿಕ್ಕಂದ್ರೆ ಸುಮ್ಮ ಆಟ ಇದ್ದು ಕುಂತ್ಬಿಡ್ತಾರೆ ಅವರು. ನನ್ನ ಮಕ್ಕಳು ಭಾಳ ಸಂತೋಷ ಆಗಿದ್ರಿ. ಅಲ್ಲಿ ಸಿಗೋ ಒಳ್ಳೆಯ ಆಹಾರ, ಆಮ್ಯಾಗ ಮೀನುಗಳು ಕೂಡ ಆಟ ಆಡೋದು, ಆಮ್ಯಾಗ ಸ್ವಿಮ್ಮಿಂಗ್ ಮಾಡೋದು, ಜೋಕಾಲಿ ಆಡೋದು, ಹಿಂಗೆಲ್ಲ ಮಾಡಿದ್ರೆ ಭಾಳ ಸಂತೋಷ ಆಗಿದ್ರು. ಅವ್ರು ಕೂಡ ನಾವು ಭಾಳ ಸಂತೋಷ ಆಗಿದ್ದೀವಿ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹ್ಞೂ ಸರ್, ಅಲ್ಲಿ ನೋಡಿ. ಇದು ನಿಜವಾಗ್ಲೂ ಸಮರ್ಥನಂ ಬ್ಲೈಂಡ್ ಸ್ಕೂಲ್ನವರು ಈ ಮಕ್ಕಳನ್ನೆಲ್ಲ ಓದಿಸ್ತಾರಂತೆ. ಅವರೇ ಇಟ್ಕೋತಾರೆ, ಅವರೇ ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ಅವರೇ ನೋಡ್ಕೋತಾರೆ. ಎಲ್ಲಿವರೆಗೂ ಮಕ್ಕಳು ಓದ್ತಾರೋ ಅಲ್ಲಿವರೆಗೂ ಓದ್ಸೋಕ್ಕೆ ಅವ್ರು ತಯಾರಾಗಿದ್ದಾರೆ ಸಮರ್ಥನಂ ಬ್ಲೈಂಡ್ ಸ್ಕೂಲ್ನವರು. ಇವಾಗ ನೀವು ಯಾವಾಗಲೇ ಹೇಳಿದ್ರಿ ಮಕ್ಕಳು ನಿಮ್ಮನ್ನು ಬಿಟ್ಟಿರಲ್ಲ ಅಂತ. ಏನು ಮಾಡ್ತೀರಾ? ಹುಬ್ಳಿಗೆ ಹೋಗಿರೋಕ್ಕಾಗುತ್ತಾ ನೀವು ಮಕ್ಕಳನ್ನ ಬಿಟ್ಟು? ಇರೋಕ್ಕಾಗಲ್ಲ. ಅದೊಂದು ಪ್ರಶ್ನೆ. ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾವು. ಏನಂದರೆ ಇಲ್ಲಿ ನಮ್ಮ ಸ್ನೇಹಿತರು ಮುನಿಯಪ್ಪ ಅಂತ ನಾಯಂಡಹಳ್ಳಿಯಲ್ಲಿದ್ದಾರೆ. ಅವರು ನಿಮ್ಗೊಂದು ಕೆಲಸ ಕೊಡೋಕ್ಕೆ ತಯಾರಾಗಿದ್ದಾರೆ. ಜೊತೆಗೆ ಒಂದು ಮನೆನೂ ಕೊಡ್ತಾ ಇದ್ದಾರೆ. ದೇವರಾಜ್ ಅವರು ಬರಬೇಕು. ಮುನಿಯಪ್ಪ, ಇವರೇ ಸಮರ್ಥನಂ ಸ್ಕೂಲ್ ಬ್ಲೈಂಡ್ ಸ್ಕೂಲ್ ಇವರು. ಆಮೇಲೆ ಇವರು ಮುನಿಯಪ್ಪ ಅಂತ, ಇವರೇ ನಿಮ್ಗೆ ಕೆಲಸ ಕೊಡ್ತಾ ಇರೋದು. ಮನೇನೂ ಕೊಡ್ತಾ ಇದ್ದಾರೆ. ಇವಾಗ 6 ತಿಂಗಳು, ಮೊದಲು 6 ತಿಂಗಳು ನೀವು ಒಂದು ಬಾಡಿಗೆ ಮನೇಲಿರ್ತೀರ. ಆಮೇಲೆ ನಿಮಗೆ ಒಂದು ಸ್ವಂತ ಮನೆ ಕೊಡ್ತಾ ಇದ್ದಾರೆ. ಇವಾಗ ನಿಮ್ಮ ಮಕ್ಳ ಪ್ರಾಬ್ಲಮ್ ಇರೋಲ್ಲ. ನೀವು ಯಾವಾಗ ಬೇಕಾದ್ರೂ ಅವ್ರ ಸ್ಕೂಲ್ಗೆ ಹೋಗಿ ನಿಮ್ಮ ಮಕ್ಕಳು ನೋಡ್ಬೋದು. ಓದೋ ಜವಾಬ್ದಾರಿನ ಅವರೇ ತಗೊಂಡಿದ್ದಾರೆ ಸಮರ್ಥನ ಸ್ಕೂಲವರು. ಎಷ್ಟು ಖುಷಿ ಆಗುತ್ತೆ. ಹೆಲ್ಪ್ ಮಾಡೋಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ.
ಸಮರ್ಥನ್ ಸ್ಕೂಲಿಂದ ದೇವರಾಜ್ ಅವ್ರು ಬಂದಿದ್ದಾರೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಮುನಿಯಪ್ಪ ಅವರು ಅವ್ರು ಬರೀ ಸ್ನೇಹಿತ ಮಾತ್ರ, ನಮ್ಮ ಅಭಿಮಾನಿ. ಹೇಳ್ತಾರೆ ಅಭಿಮಾನಿಗಳೇ ದೇವ್ರು ಅಂತ ಅಪ್ಪಾಜಿ ಹೇಳ್ತಾ ಇದ್ರು. ಖಂಡಿತ ಅವ್ರು ನನ್ನ ಅಭಿಮಾನಿ ಅನ್ನೋದಕ್ಕಿಂತ ನಾನು ಅವ್ರ ಅಭಿಮಾನಿ ಆಗ್ಬಿಟ್ಟಿದ್ದೆ. ಅದು ನಂಗೆ ಭಾಳ ಖುಷಿ ಆಯ್ತು. ಇನ್ನೊಂದೇನೆಂದರೆ ಇಷ್ಟು ಒಳ್ಳೆ ಅಭಿಮಾನಿಗಳನ್ನ ಪಡ್ಕೊಂಡಿದ್ದೀನಿಲ್ಲ, ಅದಕ್ಕೆ ನಿಜವಾದ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ದೇವರೇ ತುಂಬ ಥ್ಯಾಂಕ್ಸ್. ಇಂಥ ಅಭಿಮಾನಿಗಳು ಪಡೆದು ನಾವೇ ಧನ್ಯರು ಅಂತ ಹೇಳಬೇಕು. ಯಾಕಂದರೆ ಏನೋ ಮುನಿಯಪ್ಪರು ಒಂದೆರಡು ಮಾತಾಡ್ಬೇಕಂತ ಹೇಳಿ. ಮುನಿಯಪ್ಪ, ಇವತ್ತು ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದಲ್ಲಿ ಈ ಮಕ್ಕಳು ನೋಡಿ ಅಂತೂ ಸತ್ಯವಾಗ್ಲೂ ಏನೆಲ್ಲ ಸಾಧ್ಯ ನನ್ನ ಕೈಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕನ್ನೋದು ನನ್ನ ಮನದಾಳದಿಂದ ಬಂದಂಥ ಮಾತು. ಅದೆಲ್ಲದಕ್ಕಿಂತನೂ ನನ್ನ ಸ್ಫೂರ್ತಿದಾಯಕರಾದಂಥ ಶಿವಣ್ಣವರು, ನಾನು ಇವತ್ತು ಅವರ ಅಭಿಮಾನಿಯಾಗಿದ್ದೀನಿ. ನಾನು ಪ್ರತಿ ವರ್ಷ ಅವರ ಸಂಘಟನೆಯ ಒಂದು ಹೆಸರಲ್ಲಿ ಏನಾದರೂ ಒಂದು ನನ್ನ ಇಡೀ ಜೀವನ ಪೂರ್ತಿ ಅವರ ಒಂದು ಸೇವೆಗಾಗಿ ಮುಡುಪಿಡ್ಬೇಕು ಅನ್ನೋದೇ ನನ್ನ ಮನದಾಸೆ. ಭಾಳ ದೊಡ್ಡ ಮಟ್ಟದಲ್ಲಿ ನೆರವೇರ್ತು. ಇವತ್ತು ನನಗೆ ಭಾಳ ನೋವಿನ ಜೊತೆಯಲ್ಲಿ ಹೆಚ್ಚಿನ ರೀತಿ ಸಂತೋಷ ಆಗಿದೆ ಅಂತ ಹೇಳೋದಕ್ಕೆ ನಾನು ಆಭಾರಿಯಾಗಿರ್ತೀನಿ ತಮ್ಮ. ಥ್ಯಾಂಕ್ ಯು. ಯಾರು ಅಷ್ಟು ಈಸಿಯಾಗಿ ಓಪನಾಗಿ ಬಂದು ಮಾಡಲ್ಲ. ಅವರು ಅಷ್ಟು ಓಪನಾಗಿ ಧಾರಾಳವಾಗಿ ಬಂದು ನಿಮ್ಮ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡೋಗಿ ಓದ್ಸೋಕ್ಕೆ ನಿಮ್ಮ ಆಸೆ ಇನ್ನೇನು 2 ಆಸೆ ಇದೆಯೋ ಅದು 2 ಆಸೆನೂ ನೆರವೇರಿದೆ. ಖುಷಿಯಾಗಿರಿ. ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ, ಆಯಿತಾ? ನಿಮ್ಮ ಕಣ್ಣಲ್ಲಿ ಅವರೆಲ್ಲ ನೋಡಬೇಕು, ಆ ರೀತಿ ನೀವು ನೋಡ್ಕೋಬೇಕು. ಆಯಿತಾ? ಈ ಕುಟುಂಬ ಸದಾ ಸಂತೋಷದಿಂದ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಅಲ್ಲವ ಒಂಟಿ ನಮ್ಮವರ 6 ಕೋಟಿ, ಎಲ್ಲ ತಡೆಗಳ ದಾಟಿ ಮುಂದೆ ನುಗ್ಗೋಣ.